ಡಿಮೆಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಈ ವಿಡಿಯೋನಲ್ಲಿ ನಾವು 3D ಮಾಡೆಲ್ನ ಜನರೇಟ್ ಮಾಡ್ತೀವಿ ಯೂಸಿಂಗ್ ಆಟೋಕ್ಯಾಡ್ ಫಾರ್ ಫಿಗರ್ ನಂಬರ್ 03. ಗಿವನ್ ಈಸ್ ಫ್ರಂಟ್ ವ್ಯೂ, ಟಾಪ್ ವ್ಯೂ ಆ್ಯಂಡ್ ರೈಟ್ ಸೈಡ್ ವ್ಯೂ. ಆಟೋಕ್ಯಾಡ್ 2013 ವರ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಎನಿ ಅದರ್ ವರ್ಷನ್. ದಿ ಸ್ಟೆಪ್ಸ್ ರಿಮೇನ್ ಸೇಮ್. ಕ್ಲಿಕ್ ಆನ್ ವರ್ಕ್ ಸ್ಪೇಸ್ ಸ್ವಿಚಿಂಗ್, ಸೆಲೆಕ್ಟ್ ಆಟೋಕ್ಯಾಡ್ ಕ್ಲಾಸಿಕ್. ಫಾರ್ಮ್ಯಾಟ್ ಹೋಗಿ ಡ್ರಾಯಿಂಗ್ ಲಿಮಿಟ್ಸ್, ಲೋವರ್ ಲೆಫ್ಟ್ ಕಾರ್ನರ್ 00, enter. Upper right corner type 200, 300, press enter. Next go to view, ಇಲ್ಲಿ zoom, click on all. ಈ ಗ್ರಿಡ್ನ ಆಫ್ ಮಾಡ್ಕೊಳ್ಬೋದು using this button or F7. Next go to format, units, ಇಲ್ಲಿ millimeters select ಆಗಿರಬೇಕು. decimal precision must be 0. click on OK. Once again click on workspace switching, select 3D modeling. Click on command bar, type menu bar, press enter. ಇಲ್ಲಿ 0 ಅಂತ ಇದೆ, press 1 and press enter. ಮೆನು ಬಾರ್ ಡಿಸ್ಪ್ಲೇ ಆಗ್ತಾ ಇದೆ ಇವಾಗ. ಇಲ್ಲಿ ಟೂಲ್ಸ್, ಡ್ರಾಫ್ಟಿಂಗ್ ಸೆಟ್ಟಿಂಗ್ಸ್, ಆಬ್ಜೆಕ್ಟ್ ಸ್ನ್ಯಾಪ್, ಈ ಎಲ್ಲ ಪಾಯಿಂಟ್ಸ್ ಏನಿದೆ ಟಿಕ್ ಆಗಿರಬೇಕು. ಕ್ಲಿಕ್ ಆನ್ ಓಕೆ. ಗಿವನ್ ಫಿಗರಿಂದ ನನ್ನ ಬಾಟಮ್ ಈ ರೆಕ್ಟ್ಯಾಂಗಲ್ ಶೇಪ್ನ ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಲೆಂತ್ ವಿಲ್ ಬಿ 100 ಆ್ಯಂಡ್ ದಿಸ್ ವಿಡ್ತ್ ವಿಲ್ ಬಿ 70 mm ಫ್ರಮ್ ರೈಟ್ ಸೈಡ್ ವ್ಯೂ. ರೆಕ್ಟ್ಯಾಂಗಲ್ ಇಲ್ಲಿ ಕ್ಲಿಕ್ ಮಾಡಬೇಕು. 100, 70, ಪ್ರೆಸ್ ಎಂಟರ್. ಝೂಮ್ ಇನ್ ಯೂಸಿಂಗ್ ಮೌಸ್ ರೋಲರ್. ನೆಕ್ಸ್ಟ್ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಲೆಂತ್ ಏನಿದೆ 25, ಈ ವಿಡ್ತ್ ಏನಿದೆ 20 ಮತ್ತು ಈ ಡಿಸ್ಟೆನ್ಸ್ ನೋಡ್ಕೊಳ್ಳಿ 55 mm ಇದೆ. ಫಾರ್ ದ್ಯಾಟ್ ಸೆಲೆಕ್ಟ್ ರೆಕ್ಟ್ಯಾಂಗಲ್. ಎಕ್ಸಾಕ್ಟಾಗಿ ನಾನು ಈ ಕಾರ್ನರಿಂದ ಸ್ಟಾರ್ಟ್ ಮಾಡ್ತೀನಿ. 25, 20, ಪ್ರೆಸ್ ಎಂಟರ್. ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಕ್ಲಿಕ್ ಆನ್ ಮೂವ್, ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್, ಪ್ರೆಸ್ ಎಂಟರ್. ಈ ಪಾಯಿಂಟ್ನ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಆಗಬೇಕು ಟು ಎ ಡಿಸ್ಟೆನ್ಸ್ ಆಫ್ 55 ಅಂತ ಟೈಪ್ ಮಾಡಿ ಪ್ರೆಸ್ ಎಂಟರ್. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ವಿಲ್ ಬಿ 55. ನೆಕ್ಸ್ಟ್ ಐ ವಿಲ್ ಡ್ರಾ ಒನ್ ಮೋರ್ ರೆಕ್ಟ್ಯಾಂಗಲ್ ಓವರ್ ಹಿಯರ್. ದಿಸ್ ಲೆಂತ್ ಈಸ್ 20 mm ಮತ್ತು ಈ ಬಿಡ್ತಿ ಏನಿದೆ ದಿಸ್ ವಿಲ್ ಬಿ 70 mm. ಸೆಲೆಕ್ಟ್ ರೆಕ್ಟ್ಯಾಂಗಲ್. ಈ ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಪ್ 20, 70, ಪ್ರೆಸ್ ಎಂಟರ್. ಇಲ್ಲಿಂದ ವ್ಯೂನ ಚೇಂಜ್ ಮಾಡೋಣ ಯೂಸಿಂಗ್ ವ್ಯೂ ಕಂಟ್ರೋಲ್, ಸೌತ್ ವೆಸ್ಟ್ ಐಸೋಮೆಟ್ರಿಕ್. ಇಲ್ಲಿ 2D ವೈರ್ ಫ್ರೇಮ್ ಅಂತ ಇದೆ. ಐ ವಿಲ್ ಚೇಂಜ್ ಇಟ್ ಟು ಶೇಡ್ಸ್ ಆಫ್ ಗ್ರೇ. ನೆಕ್ಸ್ಟ್ ಎಕ್ಸ್ಟ್ರೂಡ್ ಮಾಡಬೇಕು. ಎಕ್ಸ್ಟ್ರೂಡ್ ಡಿಸ್ಟೆನ್ಸ್ ನೋಡೋಣ. ಸೊ ಇಲ್ಲಿ ಏನು ರೆಕ್ಟ್ಯಾಂಗಲ್ನ ನಾವು ಡ್ರಾ ಮಾಡಿದ್ದೀವಿ ದ್ಯಾಟ್ ಎಕ್ಸ್ಟ್ರೂಷನ್ ವಿಲ್ ಬಿ 90 mm. ಸೊ ಬಾಟಮ್ ಏನು ರೆಕ್ಟ್ಯಾಂಗಲ್ ಇದೆ ಇನ್ಕ್ಲೂಡಿಂಗ್ ದಿಸ್ ಕಟ್ಔಟ್, ದ್ಯಾಟ್ ಎಕ್ಸ್ಟ್ರೂಷನ್ ವಿಲ್ ಬಿ 20 mm. ಫಸ್ಟ್ 90 mm. ಸೊ ಫಾರ್ ದ್ಯಾಟ್ ಕ್ಲಿಕ್ ಆನ್ ಎಕ್ಸ್ಟ್ರೂಡ್. ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್, ಟೈಪ್ 90, ಎಂಟರ್. ನೆಕ್ಸ್ಟ್ ಇಸ್ 20. ಕ್ಲಿಕ್ ಆನ್ ಎಕ್ಸ್ಟ್ರೂಡ್. ಈ ಎರಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು, ಪ್ರೆಸ್ ಎಂಟರ್, ಟೈಪ್ 20, ಪ್ರೆಸ್ ಎಂಟರ್. ನೆಕ್ಸ್ಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು ಈ ಆಬ್ಜೆಕ್ಟ್ನ. ಫಾರ್ ದ್ಯಾಟ್ ಸೆಲೆಕ್ಟ್ ಸಾಲಿಡ್ ಸಬ್ಟ್ರಾಕ್ಟ್. ಫಸ್ಟ್ ಈ ಔಟರ್ ಆಬ್ಜೆಕ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗಿದೆ, ಪ್ರೆಸ್ ಎಂಟರ್. ಅದರಿಂದ ಇದನ್ನು ಮೈನಸ್ ಮಾಡಬೇಕು. ಈ ಸೆಕ್ಷನ್ ಇದೆ ಅದನ್ನು ಮೈನಸ್ ಮಾಡಬೇಕು. ಸೆಲೆಕ್ಟ್ ದಿಸ್, ಪ್ರೆಸ್ ಎಂಟರ್. ಮೈನಸ್ ಆಗಿದೆ. ಈ ಟೋಟಲ್ ಎರಡು ಆಬ್ಜೆಕ್ಟ್ನ ಈಗ ಯೂನಿಯನ್ ಮಾಡಬೇಕು ಯೂಸಿಂಗ್ ಯೂನಿಯನ್, ಸಾಲಿಡ್ ಯೂನಿಯನ್. ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಎವ್ರಿಥಿಂಗ್ ಆ್ಯಂಡ್ ಪ್ರೆಸ್ ಎಂಟರ್. ಇಲ್ಲಿ ಯೂನಿಯನ್ ಕಂಪ್ಲೀಟ್ ಆಗಿದೆ. ಇಟ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ಒನ್ ಆಬ್ಜೆಕ್ಟ್ ನಾವು. ಅಟ್ ಲಾಸ್ಟ್ ನಾವು ಇಲ್ಲೊಂದು ಕಟ್ಔಟ್ ಮಾಡಬೇಕು. ಸೊ ಫಸ್ಟ್ ಐ ವಿಲ್ ಡ್ರಾ ಎ ರೆಕ್ಟ್ಯಾಂಗಲ್ ಹಿಯರ್. ಈ ರೆಕ್ಟ್ಯಾಂಗಲ್ ಹೈಟ್ 25 ಇದೆ. ಈ ಲೆಂತ್ ಏನಿದೆ ದಟ್ ಈಸ್ ಈ ಟೋಟಲ್ ಡಿಸ್ಟೆನ್ಸ್ ದಟ್ ಈಸ್ 20 × 2 ದಟ್ ವಿಲ್ ಬಿ 40. ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಹಿಯರ್, ಲೆಂತ್ 40, 25 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಆನ್ ಮೂವ್, ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್, ಪ್ರೆಸ್ ಎಂಟರ್. ನೆಕ್ಸ್ಟ್ ಈ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಆಬ್ಜೆಕ್ಟ್ ಏನಿದೆ ಈ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೆಕ್ಟ್ಯಾಂಗಲ್ ಇಲ್ಲಿ ಮೂವ್ ಆಗಿದೆ. ನೆಕ್ಸ್ಟ್ ಕ್ಲಿಕ್ ಆನ್ ಎಕ್ಸ್ಟ್ರೂಡ್. ಈ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ಸಿಂಪ್ಲಿ ಲೆಂತ್ ಪಾಸ್ ಮಾಡಿ, ಲೆಂತ್ ಜಾಸ್ತಿ ಆದರೂ ತೊಂದರೆ ಇಲ್ಲ. ಕ್ಲಿಕ್.
ನೆಕ್ಸ್ಟ್ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಕ್ಲಿಕ್ ಆನ್ ಸಾಲಿಡ್ ಸಬ್ಸ್ಟ್ರಾಕ್ಟ್. ಫಸ್ಟ್ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ನೆಕ್ಸ್ಟ್ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ಅಲ್ಲಿ ಮೈನಸ್ ಆಗಿದೆ. ಅಟ್ ಲಾಸ್ಟ್ ವಿ ವಿಲ್ ಕಂಪ್ಲೀಟ್ ದಿಸ್ ಸೆಕ್ಷನ್ ವಿತ್ ರೇಡಿಯಸ್ 20 ಇದೆ. ಸೊ ಡಯಾಮೀಟರ್ ವಿಲ್ ಬಿ 40. ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಈ ಮಿಡ್ ಪಾಯಿಂಟಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡಬೇಕು. ಡಿ ಅಂತ ಕೊಟ್ಟೆ ಟು ಸ್ಪೆಸಿಫೈ ಡಯಾಮೀಟರ್. ಡಿ ಎಂಟರ್. ಡಯಾಮೀಟರ್ ಈಸ್ 40 ಎಂಟರ್. ನೆಕ್ಸ್ಟ್ ಎಕ್ಸ್ಟ್ರೂಡ್. ಸೆಲೆಕ್ಟ್ ದಿ ಸರ್ಕಲ್, ಎಂಟರ್. ಸಿಂಪ್ಲಿ ಎನಿ ಲೆಂತ್ ಈ ರೀತಿ ಪಾಸ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಆನ್ ಸಾಲಿಡ್ ಸಬ್ಸ್ಟ್ರಾಕ್ಟ್. ಫಸ್ಟ್ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ನೆಕ್ಸ್ಟ್ ಈ ಸಿಲಿಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೆಸ್ ಎಂಟರ್. ನೆಕ್ಸ್ಟ್ ವ್ಯೂ, ಆರ್ಬಿಟ್, constrained orbit. Using left click you can easily rotate. So this is the 3D model of the given 2D figure. View na change ಮಾಡೋಣ. ಎಸ್ಕೇಪ್ ಬಟನ್ ಕೊಟ್ಟೆ. ಇಲ್ಲಿಂದ ಸೌತ್ ವೆಸ್ಟ್ ಐಸೋಮೆಟ್ರಿಕ್ ಅಂತ ಸೆಟ್ ಮಾಡಿದೆ. ಫೈಲ್ನ ಸೇವ್ ಮಾಡೋಣ. ಫೈಲ್, ಸೇವ್. ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲೊಂದು ಫೋಲ್ಡರ್ ಇದೆ 3D ಅಂತ. ಇಲ್ಲಿ ಫೈಲ್ ನೇಮ್ನ ಫಿಗರ್ 03 ಅಂತ ಕೊಟ್ಟೆ. ಕ್ಲಿಕ್ ಆನ್ ಸೇವ್. ಇದನ್ನು ಪ್ರಿಂಟ್ ಮಾಡೋಣ. ಗೋ ಟು ಫೈಲ್, ಪ್ಲಾಟ್. ಪ್ರಿಂಟರ್ನ ಸೆಲೆಕ್ಟ್ ಮಾಡಬೇಕು. ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಸೆಲೆಕ್ಟ್ ಮಾಡ್ತೀನಿ. ನೀವು ನಿಮ್ಮ ಲ್ಯಾಬಲ್ಲಿ ಏನು ಪ್ರಿಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಂಟರ್ ದಿ ಪ್ಲಾಟ್. ಇಲ್ಲಿ ವಾಟ್ ಟು ಪ್ಲಾಟ್, ವಿಂಡೋ. ಈ ವಿಂಡೋನ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಆನ್ ಓಕೆ. ಸೊ ದಿಸ್ ಈಸ್ ದಿ ರಿಕ್ವೈರ್ಡ್ ಔಟ್ಪುಟ್. A4 ಶೀಟ್ನಲ್ಲಿ ಪ್ರಿಂಟ್ ಎಕ್ಸಾಕ್ಟಾಗಿ ಇದೇ ರೀತಿ ಬರುತ್ತೆ. ದ್ಯಾಟ್ಸ್ ಇಟ್ ಫ್ರಮ್ ದಿ ಗಿವನ್ 2D ಫಿಗರ್. ನಾವು 3D ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ ಯೂಸಿಂಗ್ AutoCAD. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.